ಹೊಸಕೋಟೆ ತಾಲೂಕು ವಿಶ್ವಕರ್ಮ ಕುಲ ಬಾಂಧವರಿಗೆ 9ನೇ ವರ್ಷದ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜಗದ್ಗುರು ವೇದ ವಿದ್ಯಾಪೀಠಂ ಡಾಕ್ಟರ್ ಪಿ ಕಾಶಿ ವಿಶ್ವನಾಥ ಆಚಾರ್ಯ ಸಂಘದ ತಾಲೂಕು ಅಧ್ಯಕ್ಷ ಸುರೇಶ್ ಚಾರಿ ಆನಂದಾಚಾರಿ ಸೇರಿದಂತೆ ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ, ಶಿಕ್ಷಣದಿಂದ ಮಾತ್ರ ಸಮುದಾಯದ ಏಳಿಗೆ ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾವಂತರಾಗಿ ಸಮಾಜದ ಹೆಸರು ಹಾಗೂ ಪ್ರತಿಷ್ಠೆಯನ್ನ ಇಡೀ ದೇಶ ನೋಡುವಂತಹ ರೀತಿಯಲ್ಲಿ ಹೆಸರು ಮಾಡಬೇಕು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಸಂಘಟನೆ ಅಸ್ಮಿತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೊಸಕೋಟೆ ತಾಲೂಕು ವಿಶ್ವಕರ್ಮ ಸಮಾಜದ ಮುಖಂಡರ ಒಂದು ಸಂಘಟನೆ. ಇವತ್ತು ಹೊಸಕೋಟೆ ತಾಲೂಕಿನ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಯವರು ಒಟ್ಟುಗೂಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಮುಖಂಡರುಗಳು, ಮಹಿಳಾ ಮುಖಂಡರುಗಳು ಭಾಳ ಅದ್ಭುತವಾಗಿ ಇವತ್ತು 9ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಮ್ಮ ಸಮಾಜದ ನಿವೃತ್ತ IAS ಅಧಿಕಾರಿಗಳಿಬ್ಬರು ಮಾಳಿಗಾಚಾರ್ ಅವರು ಹಾಗೆ ನಮ್ಮ ಶ್ರೀನಿವಾಸಾಚಾರ್ ಅವರು ಚುನಾವಣಾ ಆಯೋಗದ ನಿವೃತ್ತ ಆಯುಕ್ತರಾಗಿದ್ದರು. ಅವರನ್ನು ಕರೆಸಿ ಅವರ ಒಂದು ಅಮೃತ ಹಸ್ತದಿಂದ ನಮ್ಮ ಸಮಾಜದ ಪದವಿ ಮತ್ತು PUC ಮತ್ತು SSLCನಲ್ಲಿ ವ್ಯಾಸಂಗ ಮತ್ತು ತೇರ್ಗಡೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಿ ಭಾಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜದ ಸಂಘಟನೆಯ ಹಲವಾರು ಮುಖಂಡರುಗಳು ಭಾಗವಹಿಸಿ ಸಂಘಟನೆ ವಿಚಾರಗಳನ್ನು ತಮ್ಮ ಒಂದು ದಾಟಿನಲ್ಲಿ ಮಂಡನೆ ಮಾಡುವಂಥ ಕಾರ್ಯಕ್ರಮವೂ ಕೂಡ ಇವತ್ತು ಜರುಗಿದೆ. ನಂತರ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ಮಾತನಾಡಿ, ಹೊಸಕೋಟೆ ತಾಲೂಕಿನಲ್ಲಿ ವಿಶ್ವಕರ್ಮ ಸಮಾಜದ ಸಮುದಾಯ ಭವನ ಹಾಗೂ ಜಕ್ಕಣ್ಣಾಚಾರಿಗಳ ಪ್ರತಿಮೆ ನಿರ್ಮಾಣ ಮಾಡಬೇಕು ಎಂದು ಈಗಾಗಲೇ ಶಾಸಕ ಶರತ್ ಬಚ್ಚೇಗೌಡರಿಗೆ ಮನವಿ ಮಾಡಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮಾಹಿತಿ ಸಹ ತಿಳಿಸಿದ್ದು, ಡಿಸೆಂಬರ್ ಅಂತ್ಯದಲ್ಲಿ ನಮ್ಮ ಸಮುದಾಯದ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಇದೆ ಎಂದರು. ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು 29ನೇ ತಾರೀಕು 9ನೇ ತಿಂಗಳು 2024 ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮ ಮುಖ್ಯವಾಗಿ ನಾವು ಮಾಡಿದ್ದು ನಮ್ಮ ಯುವ ಪೀಳಿಗೆಗಳು ಏನಿದ್ದಾರೆ ಅವರು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಮತ್ತು ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇವತ್ತು ಶ್ರೀನಿವಾಸಾಚಾರ್ಯರು ಮತ್ತು ಮಾಳಿಗಾಚಾರ್ಯರು ರಿಟೈರ್ಡ್ IAS ಆಗಿರುವಂಥವ್ರನ್ನ ಎಲ್ಲರನ್ನು ಕರೆದು ಅವರ ಹಿತವಚನದಿಂದ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಂದೇಶ ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರು ಎಲ್ಲರೂ ಓದಿ ಒಳ್ಳೊಳ್ಳೆ ಬುದ್ಧಿವಂತರು, ವಿದ್ಯಾವಂತರು ಮತ್ತು ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಗಬೇಕಂದ್ರೆ ಏನೇನು ಅವರ ರೂಪರೇಷೆಗಳು ಮಾಡಬೇಕು, ಒಂದು ಕನಸನ್ನು ಕಂಡು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅವರ ಎಫರ್ಟನ್ನು ಹಾಕಿ ಅವರು ವಿದ್ಯಾವಂತರು ಒಂದು ಪೊಸಿಷನ್ಗೆ ಬರಬೇಕು ಅಂಥೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ ಮತ್ತು ಆನಂದ ಅಣ್ಣವರು ಹೇಳ್ದಂಗೆ ಪ್ರತಿಯೊಂದು ಬೇಡಿಕೆಗಳನ್ನು ಆಲ್ರೆಡಿ ನಾವು ಮಾನ್ಯ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೆ ಆಲ್ರೆಡಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲೇ ನಾವು ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ವಿಶ್ವಕರ್ಮದ ಕುಲ ಬಾಂಧವರಿಗೆ ಮತ್ತು ಹಿರಿಯ ಮುಖಂಡರಿಗೆ ಮತ್ತು ವಿವಿಧ ಸಂಘಟನೆಗಳಿಂದ ಬಂದಿರುವಂತಹ ನಮ್ಮ ವಿಶ್ವಕರ್ಮ ಜನಾಂಗದವರಿಗೆ ಹಾಗೂ ಮತ್ತು ಶರತ್ ಬಚ್ಚೇಗೌಡರಿಗೆ ಸನ್ಮಾನ್ಯ ಶರತ್ ಬಚ್ಚೇಗೌಡರಿಗೆ ವಂದನೆಗಳನ್ನು ಹೇಳುತ್ತಾ ವಿದಾಯಗೊಳ್ಳುತ್ತೇನೆ. ಬಳಿಕ TAPCMSನ ನಾಮನಿರ್ದೇಶಕರಾದ ಆನಂದಾಚಾರಿ ಮಾತನಾಡಿ, ಈಗಾಗಲೇ ನಮ್ಮ ಸಮಾಜದ ಬಗ್ಗೆ ಶಾಸಕ ಶರತ್ ಬಚ್ಚೇಗೌಡರಿಗೆ ಉತ್ತಮವಾದ ಅಭಿಪ್ರಾಯವಿದ್ದು, ಈಗಾಗಲೇ ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ಅಧಿಕಾರಿಗಳು ಸ್ಥಳ ಗುರುತಿಸಿ ಅಮರಶಿಲ್ಪಿ ಜಕ್ಕಣ್ಣಾಚಾರಿಗಳ ಪ್ರತಿಮೆ ನಿರ್ಮಾಣಕ್ಕೆ ಅನುಕೂಲ ಹಾಗೂ ಸಮುದಾಯ ಭವನಕ್ಕೆ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ. ಅದರಂತೆ ಜನವರಿ 1ರ ಒಳಗೆ ಪ್ರತಿಮೆ ನಿರ್ಮಾಣ ಸ್ಥಳಾವಕಾಶಕ್ಕೆ ಪತ್ರ ಸಹ ನೀಡಿದ್ದಾರೆ ಎಂದರು. ಮೊದಲಿಗೆ ನಮ್ಮ ಸಮಾಜದ ಬಗ್ಗೆ ಈ ತಾಲೂಕಿನ ಹಿರಿಯ ರಾಜಕಾರಣಿಗಳಾದಂಥ ಸನ್ಮಾನ್ಯ ಶ್ರೀ BN ಬಚ್ಚೇಗೌಡವರಿಗೆ ತುಂಬ ಅಭಿಮಾನ ಇದೆ. ಅವರು ನಮ್ಮನ್ನು ಹೋದರೆ ಅವ್ರ ಮನೆಯಲ್ಲಿ ಮಾತಾಡಿಸೋ ರೀತಿ ಇರ್ಬೋದು, ಸಮಾಜದಲ್ಲಿ ನಮ್ಮನ್ನು ಕಾಣುವ ರೀತಿ ಇರ್ಬೋದು, ನಮ್ಮನ್ನು ನೋಡಿದ ತಕ್ಷಣ ಶಿಲ್ಪಿಗಳು ಬಂದ್ರಪ್ಪ ನೀವು ಪಕ್ಕಕ್ಕೆ ಸರೀರಿ ಅಂತ ನಮಗೆ ವಿಶೇಷವಾದ ಸ್ಥಾನಮಾನವನ್ನು ಅವರ ಹೃದಯದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರ ಸುಪುತ್ರರಾದಂತಹ
ಹೊಸಕೋಟೆ ಕ್ಷೇತ್ರದ MLA ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರವರು ಕೂಡ ನಮಗೆ ಕಷ್ಟ ಸುಖಗಳಿಗೆ ಮತ್ತು ನಾವೇನೇ ಕೇಳಿದ್ರು ಸುಖ ಎಲ್ಲದಕ್ಕೂ ಸ್ಪಂದನೆಯನ್ನು ಮಾಡ್ತಾಯಿದ್ದಾರೆ. ಈಗ 2 ವರ್ಷದಿಂದ ನಾವು ನಂದಶ್ರೀ ಕಲ್ಯಾಣ ಮಂಟಪದಲ್ಲಿ ಇದೇ ವಿಶ್ವಕರ್ಮ ಜಯಂತಿಯ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿ ಕಾರ್ಯಕ್ರಮ ಮಾಡಿದಾಗ ಅವರು ಹೇಳಿದರು ನಿಮಗೆ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪುತ್ಥಳಿ ನಿರ್ಮಾಣಕ್ಕೆ ಜಾಗವನ್ನು ಸಹ ಕೊಡ್ತೇವೆ ಮತ್ತು ನಿಮ್ಮ ಸಮುದಾಯ ಭವನ ಕಟ್ಟಲಿಕ್ಕೆ ನಾನು ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿಗಳು ಕೂಡ ಕೊಡ್ತೀನಿ ಅಂತ ಸಹ ಹೇಳಿದರು. ಮತ್ತು ಜಾಗವನ್ನು ಗುರುತಿಸಿ ಅಂತ ಹೇಳಿದರು. ತದನಂತರ ಅದು ಕಾರಣಾಂತರಗಳಿಂದ ಸ್ಥಗಿತಗೊಂಡಿತು. ಈಗ ಮೊನ್ನೆ ಅವ್ರ ಮನೆಗೆ ನಾವು ಭೇಟಿ ನೀಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಹ್ವಾನ ಹೋದಾಗ ಸಂಘದ ನಮ್ಮ ಪದಾಧಿಕಾರಿ ಎಲ್ಲರ ಮುಂದೆನೂ ಸಹ ಅವರು ನಮ್ಗೆ ಹೇಳಿದ್ದಿಷ್ಟೇ, ಕಾರ್ಯಕ್ರಮಕ್ಕೆ ಬರ್ತೇನೆ, ಕಾರ್ಯಕ್ರಮಕ್ಕೆ ನಮ್ಮದೇನಾದರೂ ಒಂದು ಕಾಣಿಕೆ ಬೇಕಾ ಅಂತ ಅವ್ರು ಕೇಳಿದಾಗ ನಾವು ಒಕ್ಕೋರಲಾಗಿ ನಾವೆಲ್ಲರೂ ಸೇರಿ ನಾವು ಅವರಿಗೆ ಕಳಕಳಿಯಿಂದ ಮನವಿ ಮಾಡಿದ್ದಿಷ್ಟೇ, ನಮಗೆ ಜನವರಿ 1ನೇ ತಾರೀಕು ಒಳಗಡೆ ಅಲ್ಲಿ ಹೊಸಕೋಟೆಯಲ್ಲಿ ಎಲ್ಲಾದರೂ ಒಂದು ವೃತ್ತದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯ ಅವರ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಸ್ಥಳಾವಕಾಶ ಕೊಡ್ರಿ ಅಂತ ಕೇಳಿದಾಗ ಅವರೇ ತಮ್ಮ ಲೆಟರನ್ನು ಕೊಟ್ಟರು ನಮಗೆ. ಅದನ್ನು ಈಗ ನಾವು ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೇವೆ. ಅವರು ಈಗ ಅದನ್ನು ನಮಗೆ ಸ್ಥಳವನ್ನು ಪುರಸಭೆ ಲಿಮಿಟ್ಸಲ್ಲಿ ನಮಗೆ ಸ್ಥಳವನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಸ್ಥಳ ಕೊಡ್ತಾರೆ. ಜನವರಿ 1ನೇ ತಾರೀಕು ಒಳಗಡೆ ಪುತ್ಥಳಿ ನಿರ್ಮಾಣ ಮಾಡಿ ಅದನ್ನು ಪೂಜೆ ಕೂಡ ಸನ್ಮಾನ್ಯ ಶಾಸಕರ ಕೈಯಲ್ಲಿ ನೆರವೇರಿಸಬೇಕು ಅಂತ ನಮ್ಗೆ ಆಶಯ ಇದೆ. ಆ ಆಸೆಯನ್ನು ಅವ್ರು ಈಡೇರಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಅವ್ರು ಈಡೇರಿಸ್ತಾರೆ. ಈಗಾಗಲೇ ಬೆಳಿಗ್ಗೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾಳಿಕಾ ದೇವಿಯ ದೇವಸ್ಥಾನದ ಬಳಿ ನಮಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ತುರ್ತು ಕಾರ್ಯಕ್ರಮದ ನಿಮಿತ್ತ ಅವರು ಬೆಂಗಳೂರಿಗೆ ತೆರಳಬೇಕಾಯಿತು. ಬೆಂಗಳೂರಿಗೆ ತೆರಳಬೇಕಾದ್ರೂ ನಮಗೆ ಖುದ್ದಾಗಿ ಹೇಳಿ ಅವರು ಹೊರಟರು. ಅವರ ಒಂದು ನಮಗೆ ಬೆಂಬಲ, ಆ ಕುಟುಂಬದ ಬೆಂಬಲ, ಬಚ್ಚೇಗೌಡರು ಇರ್ಬೋದು, ಶರತ್ ಬಚ್ಚೇಗೌಡರು ಇರ್ಬೋದು, ನಮಗೆ ಬೆಂಬಲವಾಗಿ ಸದಾ ಇದ್ದೇ ಇರ್ತಾರೆ. ನಮ್ಮ ಸಮಾಜ ಕೂಡ ಅವರಿಗೂ ಕೂಡ ಬೆಂಬಲವಾಗಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಅವರಿಗೆ ಆಶ್ವಾಸನೆಯನ್ನು ನೀಡುತ್ತಾ ಅವರ ನೆರಳಲ್ಲಿ ನಮ್ಮನ್ನು ಅವ್ರು ಕರ್ಕೊಂಡು ಹೋಗಬೇಕು, ನಮ್ಮ ಸಮಾಜದ ಏಳಿಗೆಗೆ ಅವರೂ ಸಹ ನಮಗೆ ಶ್ರಮಿಸಬೇಕು, ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿಶ್ವಕರ್ಮ ಸಮಾಜದ ಪರವಾಗಿ ನಾನು ಅವರನ್ನು ಕಳಕಳಿಯಾಗಿ ಮನವಿಯನ್ನು ಮಾಡ್ತೀನಿ. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದ್ದು, ವಿಶ್ವಕರ್ಮ ಮತ್ತು ಕಾಳಿಕಾ ಮೂರ್ತಿಗಳನ್ನ ತಮಟೆ ಡೋಲುಗಳಿಂದ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ IAS ಅಧಿಕಾರಿಗಳಾದ ಶ್ರೀನಿವಾಸಾಚಾರ್, ಮಾಳಿಗಾಚಾರ್, ಹೆತ್ತಕ್ಕಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ವೀರಭದ್ರಾಚಾರಿ, ಮಹಿಳಾ ರಾಜ್ಯಾಧ್ಯಕ್ಷರಾದ ಗೋವಿಂದಮ್ಮ, ಆನಂದಾಚಾರಿ, H. ಕ್ರಾಸ್ ಮಂಜುನಾಥ್ ಸೇರಿದಂತೆ ಇತರೆ ಗಣ್ಯರು ಇದ್ದರು.